ಕರ್ಣ ಸೀರಿಯಲಲ್ಲಿ ಈ ಕಡೆ ಕರ್ಣಂಗೆ ಗೊಂಬೆ ಸಿಗುತ್ತೆ. ಗೊಂಬೆ ಸಿಕ್ಕಿ ನಿಧಿ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ಬೇಕಾದ್ರೆ ನಿಧಿಗೆ ಫೋನಲ್ಲಿ ಅವರು ಕರ್ಣ ಐ ಲವ್ ಯು ಅಂತ ಹೇಳಿರೋದು ಗೊತ್ತಾಗಿ ಅವಳು ಬೇಜಾರಲ್ಲಿ ಕೂತಿರ್ತಾಳೆ. ಯಾಕೆ ಸರ್ ಹಿಂಗೆ ಮಾಡಿದ್ರಿ ಅಂತ ಅವಳು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದಾದಮೇಲೆ ಕರ್ಣ ಒಂದು ಮರದಿಂದೆ ನಿಂತ್ಕೊಂಡು ಅವಳು ಮುದ್ದನ್ನು ಮಾತ್ರ ತೋರಿಸಿ ನಿಧಿ ನಿಧಿ ಅಂತ ಕೂಗ್ತಾ ಇರ್ತಾನೆ. ಇದನ್ನು ನೋಡಿ ಅವಳಿಗೆ ಒಂದು ಕಡೆ ಸಂತೋಷನೂ ಆಗುತ್ತೆ, ಒಂದು ಕಡೆ ಸಿಟ್ಟು ಬರುತ್ತೆ. ಅದಾದಮೇಲೆ ಬರ್ತಾನೆ ಕರ್ಣ ಗೊಂಬೆ ತಗೊಂಡು. ಅವಾಗ ಕೇಳ್ತಾರೆ, ಯಾಕೆ ಸರ್ ಹಿಂಗೆ ಮಾಡಿದ್ರಿ, ಇಷ್ಟೆಲ್ಲ ಆದಮೇಲೆ ಹೆಂಗೆ ಸರ್ ನೀವು ಸಂತೋಷವಾಗಿರೋಕ್ಕಾಗುತ್ತೆ ಅಂತ ಕೇಳಿದಾಗ ಕರ್ಣ ಹೇಳ್ತಾನೆ, ಹಂಗಾದ್ರೆ ನಾನು ನಗಾಡ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ನಾನು ಸಂತೋಷವಾಗಿದ್ದೀನ, ನಾನು ದೊಡ್ಡ ಮನೇಲಿದ್ದೀನಿ ಅಂದ ಮಾತ್ರಕ್ಕೆ ಹಾಗಾದರೆ ನಾನು ಯಾವ ಹುಡುಗಿ ಸಿಕ್ಕಿದ್ರೂ ಅವಳ ಜೊತೆ ಮಜಾ ಮಾಡೋ ಥರ ಕಾಣಿಸ್ತಿದ್ದೀನ? ನಿಮಗೆ ಗೊತ್ತಿಲ್ವಾ ಮದುವೆ ದಿನ ಅವತ್ತು ಹೆಂಗಿತ್ತು ಸಿಚುಯೇಷನ್ನು ಅಂತ? ಅವತ್ತಿನ ಸಿಚುಯೇಷನ್ಗೋಸ್ಕರ ನಾನು ಹಿಂಗಿದ್ದೆ. ನಿಮಗೆ ಗೊತ್ತಿಲ್ದಿರ ಎಷ್ಟೋ ವಿಷಯಗಳಿದ್ದಾವೆ ನಿಧಿ ಅಂತ ನಿಧಿಗೆ ಹೇಳ್ತಾನೆ. ಇಲ್ಲಿ ಇವರಿಬ್ಬರ ಮಧ್ಯೆ ಈ ಕಾನ್ವರ್ಸೇಷನ್ ಆಗ್ತಾಯಿದ್ರೆ ಮನೆಯಲ್ಲಿ ಕರ್ಣನ ತಮ್ಮ ಮತ್ತು ಕರ್ಣನ ಮಾವ ಅವ್ರ ಅಜ್ಜಿಗೆ ಹಿಂಸೆ ಕೊಡಬೇಕು, ಅವ್ರಿಗೆ ಹೆಂಗಾದ್ರೂ ಮಾಡಿ ತೊಂದರೆ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿರ್ತಾರೆ. ಈ ಕಡೆ ಅವ್ರ ಅಜ್ಜಿ ಶಾಂತಿ ಹಿಂಗೆ ಓಡಾಡ್ತಿರ್ಬೇಕಾದ್ರೆ ಇವನು ಕರೆದ್ಬಿಟ್ಟು ಕರ್ಣನ ತಮ್ಮ ಕರೆದ್ಬಿಟ್ಟು ಬನ್ನಿ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ತಲೆನೋವ್ತಿದೆ, ನನಗೊಂದು ಸ್ಟ್ರಾಂಗಾಗಿ ಟೀ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಅಜ್ಜಿ ಹೋಗಿ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಬಂದಮೇಲೆ ನನಗೆ ಮೂಡ್ ಚೇಂಜ್ ಆಗಿದೆ, ಟೀ ಬೇಡ ನನಗೆ ಕಾಫಿ ಮಾಡಿಕೊಡಿ ಅಂತ ಕೇಳ್ತಾರೆ. ಈಗ ಇನ್ನೇನು ಹೋಯ್ತಾ ಇರಬೇಕಾದ್ರೆ ಅವರ ಮಾವ ಇದ್ದವರು, ಏನು ಟೀನ ಏನು ಮಾಡ್ತೀರಾ ಗೊತ್ತಿಲ್ಲ ಅಂತ, ಈ ಸ್ಟೇಜ್ ಆಗಿದೆ ಗೊತ್ತಿಲ್ಲ ಅಂತಿದ್ದೀರಲ್ಲ, ನಮ್ಮ ಮಾವಂಗೆ ಕೊಡಿ ಅಂತ ಹೇಳ್ಬಿಟ್ಟು ಮಾವಂಗೆ ಕೊಡಿಸ್ತಾರೆ. ಮಾವ ಕುಡಿತಾ ಇರ್ತಾರೆ. ಇದೇನಿದು ಆ್ಯಕ್ಚುಲಿ ಅವ್ನಿಗೆ ಟೀಗೆ ಶುಗರ್ ಕಮ್ಮಿ ಹಾಕಕ್ಕೆ ಹೇಳಿರ್ತಾರೆ, ಅವನಿಗೆ ಶುಗರ್ ಕಮ್ಮಿ, ನನಗೆ ಜಾಸ್ತಿ ಬೇಕು ಅಂದಾಗ ಹಾಕ್ಕೊಡ್ತೀನಿ ಅಂದಾಗ ಇರಲಿ ಅಂದ್ಬಿಟ್ಟು ಕುಡಿತಾ ಇರಬೇಕಾದ್ರೆ ಇದೇನಿದು ಕಾಫಿನ ಇಷ್ಟೊಂದು ಡಿಕಾಕ್ಷನ್ ಹಾಕಿದ್ದೀರಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ಅಜ್ಜಿ ಹೋಗಿ ಕಾಫಿ ಮಾಡ್ಕೊಂಡು ತರ್ತಾರೆ. ಕಾಫಿ ಮಾಡ್ಕೊಂಡು ತಂದಮೇಲೆ ಇಡಿ ಅಂತ ಹೇಳ್ತಾರೆ. ಅವ್ರು ಇನ್ನೇನು ಇಡಬೇಕು, ನಿಧಾನಕ್ಕೆ ಇಡಿ ಅಂತ ಅವ್ರನ್ನ ಎದುರಿಸ್ಬಿಡ್ತಾರೆ. ಇದು ಜರ್ಮನಿಯಿಂದ ತಂದಿರೋ ಟೇಬಲ್ ಅಂದ್ಬಿಟ್ಟು ಅವಳನ್ನು ಎದುರಿಸ್ತಾರೆ. ಅದಾದಮೇಲೆ ಸರಿ ಆಯಿತು ನೀನು ಹೊರಡು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಈ ಕಡೆ ನಿತ್ಯಂಗೂ ನೆನ್ನೆ ಎಪಿಸೋಡಲ್ಲಿ ಬೇಜಾರಾಗಿರುತ್ತೆ. ಅಂದರೆ ಅವ್ಳ ಮದುವೆ ಫೋಟೋಸ್ನೆಲ್ಲ ತೋರಿಸಿ ಅವಳಿಗೆ ಇನ್ನೂ ಬೇಜಾರು ಮಾಡ್ಬೇಕಂತಿರ್ತಾರೆ. ಅದಾದಮೇಲೆ ಕರ್ಣನಪ್ಪ ಬಂದು, ಅಲ್ಲಮ್ಮ ಮಗಳೇ, ಈ ಕಡೆ ನೀನು ತೇಜಸ್ನ ಮರೆಯೋಕ್ಕೂ ಆಗ್ತಾನೆ, ಕರ್ಣನ ಜೊತೆ ಸಂಸಾರ ಮಾಡೋಕ್ಕೂ ಆಗ್ತಾನೆ, ಆ ದೇವರು ನಿನಗೆ ಇಂಥದ್ದನ್ನ ಮಾಡಿಬಿಟ್ನಲ್ಲ ಅಂತ ಇವನು ಈ ಕಡೆ ಹೋಗಿ ನಾಟಕ ಮಾಡ್ತಾನೆ. ಅದೇ ಇವತ್ತಿನಲ್ಲಿ ಆಗಿದ್ದ ಎಪಿಸೋಡ್.